ಎಸ್ ನ್ಯೂಸ್ ಕರ್ನಾಟಕದ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ. ನಾನು ಶಿವಾಜಿ. ಇವತ್ತು ನಾವು ತಮಿಳುನಾಡಿನ ವಿಲ್ಲುಪುರಂ ಜಿಲ್ಲೆಯ ಸೀತಾನಂಗೂರಿಗೆ ಬಂದಿದ್ದೀವಿ. ಏನಪ್ಪ ವಿಶೇಷ ಅಂದರೆ ಇಲ್ಲಿ ಜಗದ್ಗುರು ತತ್ವದರ್ಶಿ ಸಂತ ರಾಮ್ಪಾಲ್ ಮಹಾರಾಜರ ಅನ್ನಪೂರ್ಣ ಅಭಿಯಾನ ಅವರ ಅನುಯಾಯಿಗಳ ಮುಖಾಂತರ ಇಲ್ಲೇನು ಅವಶ್ಯಕವಂತರಿಗೆ ಮನೆ ಕಟ್ಟಿಕೊಡೋದರ ಜೊತೆಗೆ ಅವರಿಗೆ ಬೇಕಾಗುವಂತಹ ರೇಷನ್ ಸಾಮಗ್ರಿ ಕೂಡ ಕೊಡ್ತಾ ಇರುವಂಥದ್ದು. ಅವರ ಮಕ್ಕಳಿಗೆ ಅವರ ಮಕ್ಕಳ ಶಾಲೆಗೆ ಹಾಗೂ ಅವರು ಬದುಕಿಗೆ ಏನೆಲ್ಲ ಬೇಕು ಅದೆಲ್ಲವನ್ನು ಸಂತ ರಾಮ್ಪಾಲ್ ಮಹಾರಾಜರು ಅನ್ನಪೂರ್ಣ ಅಭಿಯಾನದ ಮುಖಾಂತರ ಕೊಡ್ತಿರುವಂಥದ್ದು. ಒಂದು ಸಣ್ಣ ಗುಡಿಸಲಿನಲ್ಲಿ ಬದುಕಿನ ಕನಸುಗಳನ್ನು ಕಟ್ಟಿಕೊಂಡಿದ್ದ ಈ ಕುಟುಂಬಕ್ಕೆ ಇಂದು ಹೊಸ ಬದುಕಿನ ಬಾಗಿಲು ತೆರೆದಿದೆ ಅಂತ ಹೇಳ್ಬೋದು. ವರ್ಷಗಳ ಕಾಲ ಸ್ವಂತ ಮನೆಯ ನಿರೀಕ್ಷೆಯಲ್ಲಿದ್ದ ಕುಟುಂಬಕ್ಕೆ ಇಂದು ಸುಂದರವಾದ ಹೊಸ ಮನೆ ಹಸ್ತಾಂತರವಾಗ್ತಾ ಇರುವಂಥದ್ದು. ಎಷ್ಟೋ ಜನ ಹೊಟ್ಟೆಗೆ ಅನ್ನ ಇಲ್ಲ ಅಂತ ಹೇಳಿಬಿಟ್ಟು ಬದುಕಲಿಕ್ಕೆ ಕಷ್ಟ ಆಗ್ತಾ ಇದೆ ಅಂತ ಹೇಳಿಬಿಟ್ಟು ಪ್ರಾಣವನ್ನೇ ಕಳೆದುಕೊಳ್ಳುವಂತಹ ಸಂದರ್ಭ ಬರುವಂಥದ್ದು. ಸೊ ಯಾವುದೇ ಸಂದರ್ಭ ಬರಬಾರ್ದು, ಸಮಯ ಬರಬಾರ್ದು, ಯಾರೂ ಉಪವಾಸ ಮಲ್ಕೊಳ್ಬಾರ್ದು. ಇಡೀ ದೇಶದಲ್ಲಿ, ಇಡೀ ವಿಶ್ವದಲ್ಲಿ ಯಾರೂ ಸಹ ಉಪವಾಸ ಸಾಯಬಾರ್ದು, ಉಪವಾಸ ಮಲ್ಕೊಳ್ಬಾರ್ದು ಅನ್ನುವಂತಹ ವಿಚಾರವನ್ನು ಇಟ್ಕೊಂಡು ಸಂತ ರಾಮ್ಪಾಲ್ ಮಹಾರಾಜರು ಅನ್ನಪೂರ್ಣ ಅಭಿಯಾನವನ್ನು ಶುರು ಮಾಡಿರುವಂಥದ್ದು. ಸೊ ಇಲ್ಲಿ ನೋಡ್ಬೋದು, ಈ ಕುಟುಂಬಕ್ಕೇ ಸಂತ ರಾಮ್ಪಾಲ್ ಮಹಾರಾಜರು ಅನ್ನಪೂರ್ಣ ಅಭಿಯಾನದ ಮುಖಾಂತರ ತಮಿಳುನಾಡಿನ ವಿಲ್ಲುಪುರಂ ಜಿಲ್ಲೆಯ ಸೀತಾನಂಗೂರಿನಲ್ಲಿ ಮನೆ ಕಟ್ಟಿಕೊಡುವುದರ ಜೊತೆಗೆ ಅವರಿಗೆ ಬೇಕಾಗುವಂತಹ ರೇಷನ್ ಸಾಮಗ್ರಿ, ಆಮೇಲೆ ಅವರ ಮಕ್ಕಳಿಗೆ ಶಾಲೆಗೆ ಬೇಕಾಗುವಂತಹ ಖರ್ಚು ವೆಚ್ಚ ಕೂಡ, ಬಟ್ಟೆ ಇತ್ಯಾದಿಗಳನ್ನು ಕೂಡ ಸಂತ ರಾಮ್ಪಾಲ್ ಮಹಾರಾಜರು ಕೊಡ್ತಿರುವಂಥದ್ದು. ಸ್ಥಳೀಯ ಮುಖಂಡರು ಎಲ್ಲರೂ ಬಂದಿರುವಂಥದ್ದು. ಸೊ ಬನ್ನಿ, ಇವತ್ತಿನ ಈ ಸಂಪೂರ್ಣವಾದ ವಿಷಯದ ಕುರಿತು ಇನ್ನಷ್ಟು ಡೀಟೇಲ್ಸ್ ನೀಡ್ತೀನಿ. ನೋಡ್ಬೋದು ನೀವು ಯಾವ ರೀತಿ ಅವರು ಅವರ ಗುರುಗಳ ಮಾರ್ಗದರ್ಶನದ ಪ್ರಕಾರ ಮಂಗಲಾಚನ ಮಾಡುವ ಮುಖಾಂತರ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ನೀಡ್ತಿರುವಂಥದ್ದು. ಸೊ ಎಷ್ಟು ಖುಷಿಯಲ್ಲಿ, ಇಷ್ಟು ಬಿಸಿಲಿನಲ್ಲೂ ಕೂಡ ಎಷ್ಟು ಖುಷಿಯಲ್ಲಿ ಅವರೆಲ್ಲರೂ ಪಾಲ್ಗೊಳ್ತಿರುವಂಥದ್ದು. ಗ್ರಾಮಸ್ಥರು, ಮುಖಂಡರು, ಆಮೇಲೆ ಎಲ್ಲ ಸೇವಾದಾರರುಗಳು, ವ್ಯಾಲಂಟಿಯರ್ಸು ಈ ರೀತಿಯಾದ ಒಂದು ಸಮಾಜ ಸೇವೆ ಕೂಡ ಮಾಡ್ತಾರೆ ಅಂದರೆ ನಿಜಕ್ಕೂ ನಂಬಲಿಕ್ಕೆ ಅಸಾಧ್ಯ. ಆದರೂ ಇದೇ ಸತ್ಯ ಕಣ್ರಿ, ನಂಬಲೇಬೇಕು. ಯಾಕಂದರೆ ನೋಡಿ, ಎಷ್ಟು ಸುಂದರವಾದ ಮನೆ. ಒಬ್ಬ ಶ್ರೀಮಂತ ವ್ಯಕ್ತಿ ಕೂಡ ಅವನ ಕನಸಿನಲ್ಲಿ ಕಂಡು ಈ ರೀತಿ ಮನೆ ಕಟ್ಟಕ್ಕೆ ಆಗುತ್ತೋ ಇಲ್ಲೋ ಗೊತ್ತಿಲ್ಲ. ಆದರೆ ಒಬ್ಬ ಬಡ ಕುಟುಂಬದ ಆಧಾರ ಸ್ತಂಭವಾಗಿ ಈ ರೀತಿಯಾದ ಮನೆ ಸುಂದರವಾಗಿ ಡಿಸೈನ್ಡ್ ಆಗಿ, ವೆಲ್ ಪ್ಲ್ಯಾಂಡ್ ಆಗಿ ಒಂದು ಬಡ ಕುಟುಂಬಕ್ಕೆ ಕಟ್ಕೊಡ್ತಿರುವಂಥದ್ದು. ಸೊ ಈ ಒಂದು ಮನೆಯ ಬೀಗವನ್ನು ಹಸ್ತಾಂತರ ಮಾಡುವಂತಹ ಸುಂದರವಾದ ಮನೆಯನ್ನು ಜಗದ್ಗುರು ತತ್ವದರ್ಶಿ ಸಂತ ರಾಮ್ಪಾಲ್ ಮಹಾರಾಜರು ಅವರ ಅನುಯಾಯಿಗಳ ಸಹಯೋಗದೊಂದಿಗೆ ಕಟ್ಕೊಟ್ಟಿರುವಂಥದ್ದು. ಸೊ ಯಾವ ರೀತಿ ಆ ತಾಯಿ ಈ ಮನೆಯ ಒಡತಿ ಧನ್ಯವಾದ ತಿಳಿಸಿದ್ರು ಅಂತಲೂ ನೀವು ನೋಡಿದ್ರಿ. ಸೊ ನೋಡಿ, ಈಗ ಆ ಮನೆಯ ಒಡತಿ ಆದಂಥವರು ಯಾರಿಗಂತ ಈ ಮನೆಯನ್ನು ಕಟ್ಕೊಟ್ಟಿದ್ದಾರೋ ಅವರು ಆ ಮನೆಯ ಬೀಗವನ್ನು ತೆರಿತಾ ಇರುವಂಥದ್ದು. ಸೊ ಎಲ್ಲ ಸೇವಾದಾರಗಳು, ಇಲ್ಲಿ ಗ್ರಾಮದ ಮುಖಂಡರು, ಗ್ರಾಮಸ್ಥರೆಲ್ಲರೂ ಹರ್ಷೋದ್ಗಾರ ವ್ಯಕ್ತಪಡಿಸ್ತಾ, ಚಪ್ಪಾಳೆಯನ್ನು ತಟ್ತಾ ಈ ಒಂದು ಸುಂದರ ಕ್ಷಣಕ್ಕೆ ಸಾಕ್ಷಿ ಆಗ್ತಿರುವಂಥದ್ದು. ಏನು ಹೇಳ್ತೀರಾ ಸರ್ ಈ ಸುಂದರ ಕ್ಷಣದ ಬಗ್ಗೆ? ಸುಂದರ ಕ್ಷಣ ಅನ್ನೋದಕ್ಕಿಂತ ನೋಡಿ, ಒಂದು ಅನ್ನಪೂರ್ಣ ಮೊಹಿಮ್ ಅನ್ನೋದು ನಮ್ಮ ಗುರುಗಳು ಮಾಡಿರೋದಂಥ ಒಂದು ಅಭಿಯಾನ. ಈ ಅಭಿಯಾನದಡಿಯಲ್ಲಿ ಇವತ್ತು ಒಂದು ಮನೆ ಕಟ್ಟಲಾಗಿದೆ. ಕಡು ಬಡವರಾದಂಥ ಈ ಫಲಾನುಭವಿಗಳು, ಅವ್ರಿಗೆ ಯಾವುದೇ ರೀತಿಯಂಥ ಆರ್ಥಿಕವಾಗಿ ಮುಗ್ಗಟ್ಟಲಿದ್ದಂಥ ಜನರು. ಯಾಕೆ ಸರ್ ಇವ್ರಿಗೆ ಈ ರೀತಿ ಮನೆ ಕಟ್ಟಿಕೊಟ್ಟಿದ್ದು? ಅಲ್ಲ, ನಮ್ಮ ಗುರುಗಳು ಒಂದು ಈ ಅಭಿಯಾನ ಏನಕ್ಕೆ ಮಾಡಿದ್ದಾರೆ ಅಂದರೆ, ಯಾರಿಗೆ ಕಡು ಬಡವರಿದ್ದಾರೆ, ನಿರಾಶ್ರಿತರಿದ್ದಾರೆ, ಅವ್ರಿಗೆ ಲೈಫ್ನಲ್ಲಿ ಏನು ಮಾಡೋಕ್ಕಾಗೋದಿಲ್ಲ, ಅದನ್ನು ಅವ್ರಿಗೆ ನಾವು ಒಂದು ಮಾಡಿ ಕೊಡಬೇಕಂತ ಒಂದು ಉದ್ದೇಶ ಇಟ್ಕೊಂಡು ಅನ್ನಪೂರ್ಣ ಅಭಿಯಾನ ಶುರು ಮಾಡಿದ್ರು. ಈ ಹಿಂದೆ ಒಬ್ಬ ಮನುಷ್ಯ ಮಕ್ಕಳಿಗೆ ಊಟ ಹಾಕೋದಕ್ಕೂ ಆಗದೆ, ಮುಖ್ಯವಾಗಿ ಏನೇನು ವಿಶೇಷ, ಇಷ್ಟೆಲ್ಲ ಜನ ಸೇರಿದ್ದಾರೆ, ಏನು ವಿಶೇಷ ಅಂದರೆ ಅದೇ, ಇವತ್ತು ನಾವು ಒಂದು ಫಾರ್ಮಲ್ ಆಗಿ ಕೀ ಹ್ಯಾಂಡ್ ಓವರ್ ಮಾಡ್ತಾಯಿದ್ವಿ. ಯಾರಿಗೆ ಒಂದು ನಮ್ಮ ಚಾವಿ ಇದೆಯಲ್ಲ, ಚಾವಿ ಫಲಾನುಭವಿಗೆ ಹ್ಯಾಂಡ್ ಓವರ್ ಮಾಡ್ತಾಯಿದ್ವಿ. ಅದರಿಂದ ಸೊ ನೋಡ್ಬೋದು, ಎಲ್ಲ ಮಾಧ್ಯಮ ಮಿತ್ರರು ಎಲ್ಲ ಬಂದಿದ್ದಾರೆ, ಎಲ್ಲ ಮಾಧ್ಯಮ ಮಿತ್ರರು ಬಂದಿದ್ದಾರೆ. ಇಲ್ಲಿ ನೋಡ್ಬೋದು, ಈ ಗ್ರಾಮದ ಮುಖಂಡರು, ಗ್ರಾಮಸ್ಥರು ಇಲ್ಲಿ ಬಂದು ನೋಡ್ತಾ ಇರುವಂಥದ್ದು. ಇಲ್ಲೇನು ಬೇಕಾಗುವಂಥ ಸಾಮಗ್ರಿಗಳನ್ನು ಆ ಕುಟುಂಬಕ್ಕೆ ಸಂತ ರಾಮ್ಪಾಲ್ ಮಹಾರಾಜರ ಕಡೆಯಿಂದ ಕೊಡ್ತಾ ಇದ್ದಾರೆ. ಇಲ್ಲಿನ ಗ್ರಾಮದ ಮುಖಂಡರು ಬಂದು ನೋಡ್ತಾ ಇದ್ದಾರೆ. இது மக்கள் ரொம்ப இதனால் பயனடைகிறாங்க, ஏழை மக்கள்.
உங்கள் பேர்? என் பேர் ஃப்ரான்சிஸ்கா. நான் சென்ட் ஜான்ஸ் ஹையர் செகண்டரி ஸ்கூல் மேடமாக இருக்கிறேன், பிரின்ஸிபலாக இருக்கிறேன். திருவண்ணூர் ஊராட்சி ஒன்றியம் சித்தானங்கர் ஊராட்சியில் இந்த ராம்பால் ஜி சார்பாக இந்த ஏழை குடும்பத்திற்கு இன்றைக்கி வீடு கட்டி கொடுத்துருக்குறாங்க. வீடு கட்டினது இல்லாமல் கடந்த 6 மாதங்களுக்கு முன்பு இருந்து அவங்களுக்கு தேவையான அரிசி மற்றும் உணவுப் பொருள் கொடுத்துட்ருக்காங்க. இது அப்டு அந்த பையன் ஜாப் போகிற வரைக்கும், அவனுக்கு அடுத்த பையன் வேலைக்கு போகிற வரைக்குமே இந்த ராம்பால் மகர்ஜி மூலமாக இதை கொடுப்பாங்கன்னு சொல்லியிருக்காங்க. இது உண்மையிலுமே மிகவும் பாராட்டக்கூடிய விஷயம். இது இந்த எங்களுடைய பின்தங்கிய ஒன்றியமான திருவள்ளூர் ஊராட்சி ஒன்றியத்தில் சித்தானங்கூரில் இந்த பயணியமான்ற பயனாளிக்கு நீங்கள் செலக்ட் பண்ணி கொடுத்ததுக்கு எங்களுடைய விழுப்புரம் மாவட்டம் சார்பாகவும் தமிழ்நாடு சார்பாகவும் திருவள்ளூர் ஊராட்சி ஒன்றியம் மனமார்ந்த நன்றியை தெரிவித்துக்கிறோம். உங்கள் சேவை மென்மேலும் தொடர எல்லாம் உள்ள ராம்ஜெயை வழங்கி வாழ்த்துக்கிறோம். நன்றி, வணக்கம். என்னுடைய பேர் பாலசுப்ரமணியன், பிளாக் டெவலப்மெண்ட் ஆஃபீஸர், திருவண்ணூர் பஞ்சாயத்து யூனியன், விழுப்புரம் டிஸ்ட்ரிக்ட். குருஜி அவர்களுக்கு நன்றி. இந்த சித்தானங்கூர் ஊராட்சி மன்ற தலைவர் இந்த பஞ்சாயத்தில் பழனியம்மாள் என்ற புவர் ஃபேமிலி, அதாவது இல்லாதவங்களுக்கு இந்த வீடு ராம்ஜி அவர்கள் இந்த வீடு கட்டி கொடுத்துருக்காங்க. 6 மாத காலமாக இந்த உணவுப் பொருட்கள் மற்றும் அரிசி காய்கறி எல்லாமே 6 மாத காலமாக கொடுத்துன்னு இருக்காங்க. இது ரொம்ப நல்ல திட்டம். குருஜிக்கு நாங்கள் ஊராட்சியின் சார்பாக தேங்க்ஸ், நன்றி தெரிவித்துக் கொள்கிறோம். மேலும் இந்த இன்னும் இல்லாத ஏழைகளுக்கு உதவுமாறு ராம்ஜி அவர்களை கேட்டுக்கொள்கிறோம். நன்றி. உங்கள் பேர்? என் பேர் பத்ராச்சலம், ஊராட்சி மன்ற தலைவர். சார், ஞானகங்கைன்றது அதை நாங்கள் சொல்லிட்டேன் ஏற்கனவே. பிரபஞ்சம் என்பது அதே மாதிரி தான். இங்கே ஞானத்தை இங்கே இவங்க எப்படியெல்லாம் கொண்டு போகணுன்றதை நினைக்கிறாங்களோ அதே மாதிரி கொண்டு போய் ಸಮಾಜದಲ್ಲಿ ಅನೇಕ ಕುಟುಂಬಗಳು ಇನ್ನೂ ಮೂಲಭೂತ ಸೌಲಭ್ಯಗಳಿಂದ ವಂಚಿತವಾಗಿವೆ. ಅಂತಹ ಸಂದರ್ಭದಲ್ಲಿ ಬಡವರ ಬದುಕಿನಲ್ಲಿ ಆಶಾಕಿರಣ ಮೂಡಿಸುವ ಇಂತಹ ಸೇವಾ ಕಾರ್ಯಗಳು ಸಮಾಜಕ್ಕೆ ಮಾದರಿಯಾಗುತ್ತಿವೆ. ಇದಾಗಿತ್ತು ತಮಿಳುನಾಡಿನ ವಿಲ್ಲುಪುರಂ ಜಿಲ್ಲೆಯ ಸೀತಾನಂಗೂರಿನಿಂದ ವಿಶೇಷ ವರದಿ. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಸಿಗೋಣ ಮುಂದಿನ ಸುದ್ದಿಯಲ್ಲಿ. ನಮಸ್ಕಾರ, ಧನ್ಯವಾದಗಳು ವೀಕ್ಷಕರೇ.